ನೋಡಿ ಆಡಳಿತ ಸೂತ್ರ ಹೇಳಿದವರು ಅವು ಹೇಳಿದ ಮಾತು ಕೇಳಿದ್ರೆ ನಾವು ಹಳಿಯವರು ನಮಗೆ ಗೌರವ ಕೊಡಲಿಲ್ಲ. ಈ ಹಳಿಯವರ ಅಲಕ್ಷ್ಯ ಮಾಡ್ಲಿಕ್ಕೆ ಇಲ್ಲ, ಇಟ್ಕೊಳ್ಳಿಕ್ಕೆ. ಆದ್ರೆ ಕೊನೆಗೆ ಶಸ್ತ್ರ ಸನ್ಯಾಸ ಬಿಲ್ಲನ್ನು ಮುರಿದು ಹೋದ. ಕೃಷ್ಣ, ಏನು ನೀನು ಬರ್ತೀಯ ನೋಡಿದ್ರೆ ಸಿದ್ಧಪಡಿಸಿದ್ದೆವು, ಬಿಡು. ನೀನು ತಪ್ಪರ್ಲಿಲ್ಲ. ಹಸ್ತಿನಾವತಿಯ ರಾಜಾಂತೆಯಿಂದ ಹರಸಿ ಹೋಗುವುದಿಲ್ಲ. ಆದರೂ ಪಾಂಡವರಿಂದ ಸಂಧಾನಕ್ಕೆಂದು ರಾಯಭಾರಿಯಾಗಿ ಬಂದವ ತಾನೆ. ವಿಷಯ ಹೇಳಿ. ಉಪಪ್ಲಾವ್ಯಕ್ಕೆ ಬಂದಿದ್ದಾರೆ. ಅವರು ಅಲ್ಲಿಗೆ ಬಂದು ನೀರಿಗೆ ಯಾಕೆ ಬಂದಿದ್ದಾರೆ? ಹೇಗಂತೆ?